ವೀಕ್ಷಕರೇ, 2019ರಲ್ಲಿ ನಡೆದಂತಹ ವರ್ಲ್ಡ್ ಕಪ್ ನಲ್ಲಿ ಇಂಡಿಯನ್ ಟೀಮ್ ಸೆಮಿಫೈನಲ್ ಗೆ ಬಂದಿರುತ್ತದೆ. ಆಗ ವಿರಾಟ್ ಕೊಹ್ಲಿ ಅವರು ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ ಆಗಿರುತ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ನ್ಯೂಜಿಲೆಂಡ್ ತಂಡವು 239 ರನ್ ಗಳಿಸಿ ಭಾರತಕ್ಕೆ 239 ರನ್ ಅನ್ನು ಟಾರ್ಗೆಟ್ ಆಗಿ ಕೊಟ್ಟಿರುತ್ತಾರೆ. ವೀಕ್ಷಕರೇ, ಟಾಪ್ ಆರ್ಡರ್ ನಲ್ಲಿ ಬಂದಂತಹ ಬ್ಯಾಟ್ಸ್ಮನ್ ಗಳು ಸಿಂಗಲ್ ಡಿಜಿಟ್ ನಲ್ಲಿ ಔಟ್ ಆಗಿ ಪೆವಿಲಿಯನ್ ಗೆ ಹೋಗುತ್ತಾರೆ. ರಿಷಬ್ ಪಂತ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 64 ರನ್ ಗಳಿಸಿ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡುತ್ತಾರೆ. ನಂತರ ಜಡೇಜಾ ಮತ್ತು ಧೋನಿ ಅವರು ಕ್ರೀಸ್ ಗೆ ಬರುತ್ತಾರೆ. ಆಗ ಮ್ಯಾಚ್ ಗೆಲ್ಲುವ ಸಂಭವ ಎಲ್ಲ ಭಾರತದ ಪರವಾಗಿಯೇ ಇರುತ್ತದೆ. ಆದರೆ 77 ರನ್ ಅನ್ನು ಗಳಿಸಿ ಜಡೇಜಾ ಅವರು ಕೂಡ ಔಟ್ ಆಗುತ್ತಾರೆ. ಆಗ ಕೇವಲ 32 ರನ್ಗಳು 14 ಬಾಲ್ಗಳಲ್ಲಿ ಬೇಕಾಗಿರುತ್ತದೆ. ಆದರೆ ಧೋನಿ ಅವರು ಬೇಕೆಂತಲೇ ಅತಿ ಹೆಚ್ಚು ಡಾಟ್ ಬಾಲ್ ಅನ್ನು ಕೊಡುತ್ತಾರೆ. ಹೊಡಿಬೇಕಿದ್ದ ಬಾಲ್ಗಳನ್ನು ಹೊಡೆಯುವುದೇ ಇಲ್ಲ. ಏಕೆಂದರೆ ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ಸಿ ಆಗಿದ್ದ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ಗೆಲ್ಲುವುದು ಧೋನಿ ಅವರಿಗೆ ಇಷ್ಟವಿರಲಿಲ್ಲ. ಆದ್ದರಿಂದಲೇ 2019ರ ಸೆಮಿಫೈನಲ್ ಮ್ಯಾಚ್ ಅನ್ನು ಧೋನಿ ಅವರಿಂದಲೇ ಇಂಡಿಯನ್ ಟೀಮ್ ಸೋಲುತ್ತದೆ. ವೀಕ್ಷಕರೇ, 2019ರ ಸೆಮಿಫೈನಲ್ ನ